ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಲ್ಗುಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಜುನ್ನುಗೆ ಕಾಲ್ಗೆಜ್ಜೆ ತರೋಣ ಅಂತ ಹೋಗ್ತಾ ಇದ್ದೀವಿ. ಸಿಟಿಗೆ ಹೋಗ್ತಾ ಇದ್ದೀವಿ. ಜುನ್ನು ಇಷ್ಟ ಆದರೆ ನಿಮಗೆ ಒಂದು ಕಮೆಂಟ್ ಹಾಕಿ ಜುನ್ನು ಅಂತ. ಹಾಯ್ ಚೇ ಮಗನೇ. ನಮಸ್ತೆ. ನಮಸ್ತೆ ಚೇ. ಮಾಮಿಗೆ ನಮಸ್ಕಾರ ಚೇ. ನಮಸ್ತೆ. ಇವಾಗ ಹೋಗೋಣ ಬನ್ನಿ. ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ ಗೈಸ್. ಟೈಮು 1:10 ಇದೆ ಅಷ್ಟೆ. ಜುನ್ನು ಅವ್ರ ಪಾಪ ಬಂದಿದ್ದಾರೆ, ಅವ್ರ ಜೊತೆ ಹೋಗ್ತಾ ಇದ್ದೀವಿ. ನಡೀರಿ ಹೋಗೋಣ. ಕೃಪಕ್ಕ ಅವ್ರ ಮನೆಯಿಂದ ಇವಾಗ ಅವ್ರ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆನೂ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ನನ್ನ ವೀಡಿಯೋಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ನಿಮಗೆ ಫಸ್ಟೇ ಹೇಳಿರೋ ಥರ ವೀಕ್ಲಿ ನಾನು 3 ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡೋದು. ನೀವೇನಾದ್ರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ವೀಕ್ಲಿ 3 ಟೈಮ್ಸ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ 3 ಡೇಸ್ ನೀವು ಚೆಕ್ ಮಾಡಿಕೊಂಡ್ರೆ ಸಾಕು. ಶಾರ್ಟ್ಸ್ನ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮಂಡೇ, ವೆನ್ಸ್ಡೇ ಆ್ಯಂಡ್ ಫ್ರೈಡೇ 3 ದಿನ ಮಾತ್ರ ನಾನು ಲಾಂಗ್ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋದು. ಇವಾಗ ನಾವು ಸಿಟಿಗೆ ಶಾರದತ್ತೆ, ಲಲಿತತ್ತೆ, ನಾನು, ಕೃಪಕ, ಜುನ್ನು, ಶಿವಣ್ಣ ಇಷ್ಟು ಜನನೂ ಹೋಗ್ತಾ ಇದ್ದೀವಿ. ಹಾಸನಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಗೈಸ್. ಯಾವಾಗ ಹೋದ್ರೂ ಒಂದು ರಾಶಿ ಗಾಡಿಗಳು. ಫಸ್ಟ್ ಇಷ್ಟೊಂದು ಇರಲಿಲ್ಲ. ಬಂದ್ವಿ ಗೈಸ್. ಇವಾಗ ಹೋಗ್ತಾ ಇದ್ದೀವಿ ಗಾಂಧಿ ಬಜಾರ್ ಒಳಗಡೆ. ನಾವಿವಾಗ ಗಾಂಧಿ ಬಜಾರ್ ರೋಡಲ್ಲಿ ಹೋಗ್ತಾ ಇದ್ದೀವಿ. NR ಸರ್ಕಲ್ಗಿಂತ ಸ್ವಲ್ಪನೇ ಹಿಂದೆ ಇರೋದು ಇದು. ಇಲ್ಲಿ ಎಲ್ಲ ಚಿನ್ನದ ಅಂಗಡಿಗಳು ಆಲ್ಮೋಸ್ಟ್ ಸ್ವಲ್ಪ ಡಿಸ್ಟೆನ್ಸಲ್ಲೇ ಲೊಕೇಟ್ ಆಗಿದೆ. ಅದಕ್ಕೆ ಒಂದು ಕಡೆ ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಕಡೆ ತಗೊಂಡ್ರಾಯ್ತು ಅಂತ ಹೋಗ್ತಾ ಇದ್ದೀವಿ. ನೀವ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ. ಇವಾಗ ನಾವು ರಮ್ಯಾ ಜ್ಯುವೆಲರೀಸಿಗೆ ಬಂದಿದ್ದೀವಿ. ಫಸ್ಟು ಇಲ್ಲಿ ನೋಡೋಣ ಚೆನ್ನಾಗಿರುತ್ತೆ ಇಲ್ಲಿ ಅಂತ. ಪಾಪುಗೆ ಕಾಲು ಬಳೆ ಬೇಕಿತ್ತು. ಫಸ್ಟ್ ಇತ್ತು ಅವಳ ಹತ್ರ ಒಂದು ಗೆಜ್ಜೆ, ಬಟ್ ಅದು ಹಾಕಿ ಸ್ವಲ್ಪ ಹಳೇದಾಗಿದೆ. ಅದನ್ನು ಚೇಂಜ್ ಮಾಡೋಣ ಅಂತ ಇವತ್ತು ಬಂದಿದ್ದೀವಿ. ಸೈಜ್ ಸಿಗುತ್ತಾ, ನಾವು ಇಷ್ಟಪಟ್ಟಿದ್ದ ಡಿಸೈನ್ ಸಿಗುತ್ತಾ ಅಂತ ನೀವು ತಿಳ್ಕೊಬೇಕಂದ್ರೆ ಈ ವ್ಲಾಗ್ನ ಎಂಡ್ವರೆಗೂ ನೋಡಿ. ಫೈನಲ್ ಆಗಿ ನಮ್ಮ ಜುನ್ನುಗೆ ಯಾವ ಥರದ ಗೆಜ್ಜೆ ಹಾಕಿದ್ವಿ ಅನ್ನೋದು ಈ ವ್ಲಾಗಿನ ಎಂಡಲ್ಲಿ ಗೊತ್ತಾಗುತ್ತೆ. ನೀವೆಲ್ಲರೂ ಪ್ಲೀಸ್ ಎಂಡ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನೋಡಿ. ನಿಮಗೂ ಜುನ್ನು ಇಷ್ಟ ಆಗಿದ್ರೆ ದಯವಿಟ್ಟು ಜುನ್ನು ಅಂತ ಒಂದು ಕಮೆಂಟ್ ಹಾಕಿ. ನಾನು ಖುಷಿ ಪಡ್ತೀನಿ, ಜುನ್ನು ಅವ್ರ ಮಮ್ಮಿ ನನಗಿಂತ ಖುಷಿ ಪಡ್ತಾರೆ. ಇವರೇ ಜುನ್ನು ಅವ್ರ ಮಮ್ಮಿ. ವೈಟ್ ಕಲರ್ ಸ್ವೆಟರ್ ಹಾಕಿದ್ದಾರಲ್ಲ ಇವರೇ ಕೃಪಕ. ನೋಡಿ ಹೇಗೆ ಆಡ್ತಾ ಇದ್ದಾಳೆ. ಅವಳಿಗೆ ಮಿರರ್ ಜೊತೆ ಆಟ ಆಡೋದಂದ್ರೆ ಭಾರಿ ಇಷ್ಟ. ಸಾಗರ್ ಜ್ಯುವೆಲರೀಸ್ ಇಲ್ಲಿಗೆ ಬಂದಿದ್ದೀವಿ ಇವಾಗ. ಯಾಕೋ ರಮ್ಯಾ ಜ್ಯುವೆಲರಿ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಒಂದು ಗೆಜ್ಜೆ ಇಷ್ಟ ಆಯಿತು, ಅದರಲ್ಲಿ ಸೈಜ್ ಸಿಗಲಿಲ್ಲ. ಅದಕ್ಕೆ ಇವಾಗ ಸಾಗರ್ ಜ್ಯುವೆಲರ್ಸಿಗೆ ಬಂದಿದ್ದೀವಿ. ಎಲ್ಲಾದರೂ ತಗೋತೀವಾ ಇಲ್ವಾ ಅಂತ ನಿಮಗೂ ಗೊತ್ತಾಗುತ್ತೆ. ನೋಡ್ತಾ ಇರಿ ವ್ಲಾಗ್ನ. ನಮ್ಮ ಜುನ್ನು ಅಂತೂ ಎಲ್ಲೂ ಸ್ವಲ್ಪನೂ ಹಠ ಮಾಡ್ತಾ ಇಲ್ಲ ನೋಡಿ. ಯಾವ ಥರ ಹಠ ಆಡ್ಕೊಂಡಿದ್ದಾಳೆ. ಅವಳಿಗೆ ಮಿರರ್ಸು, ಈ ಥರ ಇಂಟೀರಿಯರ್ ಡಿಸೈನ್ಗಳಂದರೆ ಭಾರಿ ಇಷ್ಟ. ಎಲ್ಲರೂ ಹೋಟೆಲ್ಸಿಗೆ ಕರ್ಕೊಂಡು ಹೋಗಲಿ, ಇಲ್ಲ ಈ ಥರ ಜ್ಯುವೆಲರಿ ಶಾಪಿಗೆ ಕರ್ಕೊಂಡು ಬಂದರು ಅಷ್ಟೇ, ಏನು ಹಾಳು ಮಾಡ್ದಲೆ, ಹಿಂಸೆ ಕೊಡ್ದಲೆ ಅವಳ ಪಾಡಿಗೆ ಅವಳು ಆಟಾಡ್ಕೋತಾಳೆ. ಎತ್ಕೋಬೇಕು ಇಲ್ಲ ಅಳ್ತಾಳೆ ಅಂತ ಏನೂ ಇಲ್ಲ. ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ರೆ ಸಾಕು. ನಮ್ಮ ಜುನ್ನು ಅಂತೂ ಗೊಂಬೆ, ಅದ್ರ ಪಾಡಿಗೆ ಅದು ಆಟಾಡ್ಕೊಂಡಿರ್ತಾಳೆ ನೋಡಿ. ಹೇಗೆ ನಗ್ತಾ ಇದ್ದಾಳೆ. ಎಕ್ಸ್ಪ್ರೆಷನ್ ಕ್ವೀನ್ ಅಂದರೆ ನನ್ನ ಸೊಸೆನೇ ಅನಿಸುತ್ತೆ. ಡ್ರಾಮಾ ಕ್ವೀನು, ಎಕ್ಸ್ಪ್ರೆಷನ್ ಕ್ವೀನ್ ಎಲ್ಲ ಅವಾರ್ಡ್ ನಮ್ಮ ತಶ್ವಿಗೆ ಕೊಡಬೇಕು. ಜುನ್ನು ಹೆಸರು, ನಿಜವಾದ ಹೆಸರು ತಶ್ವಿ ಅಂತ. ನಾವು ಪೆಟ್ ನೇಮ್ ಜುನ್ನು ಅಂತ ಕರೆಯೋದು ಅಷ್ಟೇ. ಹೇಗೆ ಆಡ್ತಾ ಇದ್ದಾಳೆ ನೋಡಿ. ಬಾಯ್ ಜುನ್ನು, ಬಾಯ್ ಬಾಯ್. ಬನ್ನಿ. ಆ ಅಂಗಡಿಲೂ ನಾವು ಇಷ್ಟಪಟ್ಟಿದ್ದ ಡಿಸೈನ್ ಸಿಗ್ತಾ ಇಲ್ಲ, ಅದಕ್ಕೆ ಹುಡುಕ್ತಾ ಇದ್ದೀವಿ ಗೈಸ್. 3-4 ಅಂಗಡಿ ಆಯಿತು. ಇವಾಗ ಮತ್ತೆ ಇನ್ನೊಂದು ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮಳೆ ಬಿಡ್ದಲೇ ಬರ್ತಾನೆ ಇದೆ.
ನಾವು ಇಷ್ಟಪಟ್ಟಿದ್ದ ಕಾಲ್ಬಳೆ ಎಲ್ಲೂ ಸಿಗ್ತಾ ಇಲ್ಲ ಮಗುಗೆ, ಅದಕ್ಕೆ ವಾಪಸ್ ರಮ್ಯಾ ಜ್ಯುವೆಲರ್ಸ್ಗೆ ಬಂದು ತಗೋತಾ ಇದ್ದೀವಿ. ನಾವು ಹೇಗೆ ಅಂದ್ಕೊಂಡಿದ್ವಿ ಅಂದರೆ ಬರೀ ಕಾಲ್ಬಳೆ ಸುತ್ತ ಗೆಜ್ಜೆ ಬರುತ್ತೆ, ಇಲ್ಲೇ ಇತ್ತು ರಮ್ಯಾದಲ್ಲಿ. ಬಟ್ ಪಾಪುಗೆ ಸೈಜ್ ಆಗ್ತಾ ಇಲ್ಲ, ಪೂರ್ತಿ ಚಿಕ್ಕದಾಗೋಗುತ್ತೆ ಅಂತ ಅದು ತಗೊಳ್ಳಿಲ್ಲ. ತಗೊಂಡಾಯ್ತು ಗೈಸ್, ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಕೊನೆಗೂ ಹೋರಾಡಿ ಕಡಿಮೆ ಮಾಡಿಸ್ಕೊಂಡು ತಗೊಂಡಿದ್ದೀವಿ. ಮನೆಗೆ ಹೋದ್ಮೇಲೆ ನಿಮಗೆ ಆ ಕಾಲ್ಚೆನ್ನ ತೋರಿಸ್ತೀನಿ. ಟೈಮ್ ಆಗೋಯ್ತು, 2 ಗಂಟೆ ಆಗಿದೆ. 2:15, 2 ಗಂಟೆನೂ ಅಲ್ಲ, 2:15 ಆಗಿದೆ. ನಮ್ಮಪ್ಪ ಬಂದ್ಬಿಟ್ಟಿರುತ್ತೆ. ಈ ಜುನ್ನುಗೂ ನಿದ್ದೆ ಬರ್ತಿದೆ. ಜುನ್ನು ಜುನ್ನು ತೂಪಿಯಾ? ಶಾಪಿಂಗ್ ಎಲ್ಲ ಮುಗಿಸಿದ್ಮೇಲೆ ಮತ್ತೆ ನಮ್ಮನ್ನ ಪಿಕ್ ಮಾಡೋಕ್ಕೆ ಜುನ್ನು ಅವ್ರ ಪಪ್ಪಾನೇ ಬಂದಿದ್ರು. ಅವ್ರ ಜೊತೆನೇ ಆಟೋದಲ್ಲಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. 3 ಗಂಟೆ ಆಗಿದೆ ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸಿಟಿಲಿ ಒಬ್ರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವ್ರು ಸಿಕ್ಕಿದಾಗ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ. ಮಾತ್ರ ಸಖತ್ ಖುಷಿ ಆಯಿತು ಅವ್ರ ಮಾತುಗಳು, ಅವ್ರನ್ನ ನೋಡಿ ಆ ಮಾತುಗಳೆಲ್ಲನೂ ಕೇಳಿ ಇವಾಗ ಮನೆಗೆ ಹೋಗ್ತಿದ್ದೀನಿ. ನನ್ನ ಕರ್ಮಕ್ಕೆ 4 ಗಂಟೆಗೆ ಟ್ಯೂಷನಿಗೆ ಬಂದರು ಅಂದರೆ 2 ಗಂಟೆಗೆ ಬಂದಿದ್ದಾರೆ. ಹೋಗಿ ಅವ್ರ ಕತೆ ಏನೋ ನೋಡಬೇಕು, ನಮ್ಮ ಅಪ್ಪಂಗೆ ಅನ್ನ ಮಾಡಬೇಕು, ಇನ್ನು ನನಗೊಂದು ರಾಶಿ ಕೆಲಸ ಇದೆ. ಬಂದ ತಕ್ಷಣ ಫಸ್ಟು ಅನ್ನಕ್ಕಿಟ್ಟು ಆಮೇಲೆ ಮಕ್ಳ ಕತೆ ನೋಡೋಣ ಅಂತ ಹೋದೆ. ಹೇಗೋ ಇವರಿಬ್ಬರು ಚೆನ್ನಾಗೇ ಓದ್ತಾರೆ, ಜಾಸ್ತಿ ಏನು ಟೆನ್ಷನ್ ಇಲ್ಲ. ನಾನೇ ಕುತ್ಕೊಂಡು ಓದು 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 ಅಂತ ಏನು ಹೇಳೋದು ಬೇಡ, ಅವ್ರ ಪಾಡಿಗೆ ಅವ್ರು ಓದ್ಕೊತಾರೆ. ಅದಕ್ಕೆ ಸದ್ಯ ಅಂತ ಅಂದ್ಕೊಂಡು ಅವ್ರನ್ನೂ ಓದಿಸಿ ಟ್ಯೂಷನ್ ಎಲ್ಲನೂ ಮುಗಿಸಿ ಇವಾಗ ಮೋಕಿನ ಕರ್ಕೊಂಡು ಅವ್ರ ಮನೆಗೆ ಬಿಟ್ಟು ನೋಡಿ ಗೈಸ್, ಇದೇ ಕಾಲ್ ಚೈನ್ ಜುನ್ನುಗ್ ತಂದಿದ್ದು ಇವತ್ತು. ಕಾಲ್ ಬಳೆ ಹೆಂಗೆ ಆಡ್ತಾ ಇದ್ದಾಳೆ ನೋಡಿ. ಜುನ್ನು ಡ್ಯಾನ್ಸ್, ಕುರ್ಚಿನ ಮರ್ತಪಟ್ಟಿ ಮರ್ತಪಟ್ಟಿ ಡ್ಯಾನ್ಸ್ ಮಗನೇ. ಜುನ್ನು ಡ್ಯಾನ್ಸ್ ಇದ್ದಮ್ರ. ಜುನ್ನು ಹೇಗೆ? ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಮಣ್ಣು ನಿಂತಿದೆ, ಒಂಟಿ ಹೆಣ್ಣು ಬಂದಿದೆ. ಬನ್ನಿ ಹೆಣ್ಣು, ಬನ್ನಿ ಹೆಣ್ಣು. ಮಳೆಯು ನಿಂತಿದೆ, ಒಂಟಿ ಹೆಣ್ಣು ಬಂದಿದೆ. ಕಾಡು ದಾರಿಲಿ ನಡೆಯುತ್ತಿದ್ದರೆ ನೋಡು ಆಸೆ ಬರ್ತಿದೆ. ಹಾಗೆ ಕೃಪಕ್ಕ ಇವತ್ತು ಹೊಸ ಕಾಲುಂಗ್ರ ತಗೊಂಡ್ರು, ನೋಡಿ ಚೆನ್ನಾಗಿದ್ಯಾ ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ಇವತ್ತು ಸ್ವಲ್ಪ ರೀಲ್ಸ್ಗಳನ್ನ ಮಾಡಿದ್ವಿ. ಈ ರೀಲ್ಸ್ನ ನೋಡಬೇಕಂದ್ರೆ ಪಲ್ಗುಣಿ ವ್ಲಾಗ್ಸ್ ಅಂತ ಸರ್ಚ್ ಮಾಡಿ ನನ್ನ ಅಕೌಂಟ್ ಸಿಗುತ್ತೆ. ಆವಾಗ ನೀವು ನಾನು ಮಾಡಿರೋ ಪ್ರತಿಯೊಂದು ರೀಲ್ಸ್ನು ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಾಗೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.